ಹಾಯ್ ಆಲ್, ಎಲ್ರಿಗೂ ಪರಿ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಫ್ಟರ್ ಅ ಲಾಂಗ್ ಟೈಮ್ ನೀವನ್ನ ಮೀಟ್ ಮಾಡ್ತಿದ್ದೀನಿ. ತುಂಬಾ ದಿನದಿಂದ ಅನ್ಕೊಂತಿದ್ದೆ ನಾನು ಭೂವರ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಂತ. ಸೊ ಈಗ ಆ ಕಾಲ ಕೂಡ ಬಂದಿದೆ. ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೆ ನಾವು ಬಿಡದಿ ತಟ್ಟೆ ಇಡ್ಲಿ ಅಂದ್ರೆ ಬೆಣ್ಣೆ ತಟ್ಟೆ ಇಡ್ಲಿಯಿಂದ. ಸೊ ನಾವು ಮೈಸೂರ್ಗೆ ಹೋಗ್ಬೇಕಾದ್ರೆ ಈ ತಟ್ಟೆ ಇಡ್ಲಿನ ಅದು ಹೆಂಗ್ ಮಿಸ್ ಮಾಡೋಕ್ಕಾಗತ್ತೆ ಹೇಳಿ. ನಮ್ಮ ಜರ್ನಿ ಕಂಪ್ಲೀಟ್ ಆಗೋದೇ ಈ ತಟ್ಟೆ ಇಡ್ಲಿಯಿಂದ ಅಲ್ವಾ. ಇದ್ರ ಜೊತೆಗೆ ನಾವು 1 ಕಪ್ ಕಾಫಿ ಮತ್ತೆ ಟೀ ಕಂಪ್ಲೀಟ್ ಬ್ರೇಕ್ಫಾಸ್ಟ್ನ ನಾವು ಬಿಡದಿಯಲ್ಲಿ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಪಯಣನ ನಾವು ಶುರು ಮಾಡಿದ್ರಿ. ಆ್ಯಕ್ಚುಲಿ ನಾನು ಭೂವರ ಸ್ವಾಮಿ ಟೆಂಪಲ್ಗೆ ಒಂದೇ ಅಲ್ಲ 2 ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಹೊರಟಿದ್ವಿ ನಾವು. ಫಸ್ಟ್ ನಾವು ಹೋಗ್ಬೇಕಾದ್ರೆ ಚನ್ನಪಟ್ಟಣದಲ್ಲಿ ಅಪ್ರಮೇಯ ಸ್ವಾಮಿ ಟೆಂಪಲ್ ಗೆ ವಿಸಿಟ್ ಮಾಡಿದ್ವಿ. ಸೊ ನಂಗೆ ತುಂಬ ಆಸೆ ಇತ್ತು ಅಲ್ಲಿ ಬೆಣ್ಣೆ ಕೃಷ್ಣನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫಸ್ಟ್ ನಾವು ಹೋಗಿದ್ದು ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ನಮ್ಮ ಮೈಸೂರಿನ ಮಹಾರಾಜರು ನಿರ್ಮಾಣ ಮಾಡಿರ್ತಾರೆ. ಇದು ಬಂದು ತುಂಬ ಪುರಾತನವಾದಂಥ ದೇವಸ್ಥಾನ. ಇಲ್ಲಿ ಬಂದು ಅಪ್ರಮೇಯ ಸ್ವಾಮಿ ದೇವರು ಅಲ್ಲದೆ ನಮಗೆ ಲಕ್ಷ್ಮೀ ದೇವರು, ನಮ್ಮ ಪುಟಾಣಿ ಬೆಣ್ಣೆ ಕೃಷ್ಣ ಅಥವಾ ಬಾಲಕೃಷ್ಣ ಆಗಿರ್ಬೋದು, ರಾಮಾನುಜಾಚಾರ್ಯರ ವಿಗ್ರಹ ಆಗಿರ್ಬೋದು ಅಥವಾ ವಿಷ್ಣು ದೇವರಾಗಿರ್ಬೋದು, ಈ ಎಲ್ಲ ದೇವರು ಒಟ್ಟಿಗೆ ನಮಗೆ ನೋಡೋಕ್ಕೆ ಅವಕಾಶ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಇದು ಬಂದು ತುಂಬ ಅಂದರೆ ಈ ದೇವಸ್ಥಾನದ ಇನ್ನೊಂದು ಪ್ರಾಮುಖ್ಯತೆ ಏನಂದರೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಇಲ್ಲಿ ಬಂದು ಆ ಪುಟಾಣಿ ಬಾಲಕೃಷ್ಣನ ಹತ್ರ ನಾವು ಹರಕೆ ಹೊತ್ಕೊಂಡೋದ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅನ್ನೋ ಮಾತಿದೆ. ಇದ್ರ ಜೊತೆಗೆ ನಾವು 1 ವರ್ಷದೊಳಗಡೆ ಬಂದು ಅಂದರೆ ಮಗು ಆಗಿದ್ದು 1 ವರ್ಷದೊಳಗಡೆ ಬಂದು ತೊಟ್ಲು ಕಟ್ಟಬೇಕು ಅನ್ನೋದು ಮಾತಿದೆ. ಹೀಗೆ ನಾವು ದೇವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊಟ್ಟಿದ್ದು ಭೂವರ ಸ್ವಾಮಿ ಟೆಂಪಲ್ಗೆ. ಹೋಗುವಾಗ ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ನಾವು ಪಯಣನ ಮುಂದುವರಿಸಿದ್ರಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಗೆ ಜನ ಅಪ್ಪ ದೇವ, ಏನಂದರೆ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಜನ. ಅದ್ರ ಜೊತೆಗೆ ಆ ಬಿಸಿಲು, ಈಗ ಬೇರೆ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ನಲ್ಲಿ ನಡೀತಿದೆ. ಸೊ ಅದಕ್ಕೆ ಇನ್ನೂ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ನಮ್ಮದೇ ಆದಂಥ ಮನೆ ಸೈಟು ನಮ್ಮ ಪುಟ್ಟ ಪ್ರಪಂಚ ನಾವು ಕಟ್ಕೋಬೇಕು ಅಂತ. ಅಂಥವರಿಗೆ ಈ ಒಂದು ಜಾಗ ತುಂಬ ಪವಿತ್ರವಾದದ್ದು. ಏನಂದರೆ ನಾವು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಇಲ್ಲಿ ಬಂದು ನಾವು ಅಂದರೆ ನಾವೇನಾದರೂ ಸೈಟ್ ತೊಗೋಬೇಕು, ಇಲ್ಲ ಮನೆ ಕಟ್ಟಬೇಕು, ಇಲ್ಲ ಏನಾದರೂ ಜಾಗ ತೊಗೋಬೇಕು ಅಂತಂದರೆ ನಾವು ಇಲ್ಲಿ ಬಂದು ಅಲ್ಲಿ ಸಿಗೋವಂಥ ಮಣ್ಣನ್ನು ಎತ್ಕೊಂಡು ಅಲ್ಲಿ ಸಂಕಲ್ಪ ಮಾಡಿ ದೇವರ ದರ್ಶನ ಮಾಡಿಕೊಂಡು ನಾವು ಮನೆಗೆ ಎತ್ಕೊಂಡು ಹೋಗಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ಇಲ್ಲ ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಮಾತಿದೆ. ದೇವಸ್ಥಾನದ ಬಲಭಾಗದಲ್ಲಿ ಮಣ್ಣಿನ ರಾಶಿ ಹಾಕಿರ್ತಾರೆ. ಇಲ್ಲಿ ನಾವು 3 ಇಡಿ ಮಣ್ಣನ್ನು ಎತ್ಕೊಂಡು ನಾವು ಇಲ್ಲಿ ಬಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಸಂಕಲ್ಪಕ್ಕೆ ನಾವು 200 ರೂಪಾಯಿ ಟಿಕೆಟ್ ತೊಗೊಂಡು ಸಂಕಲ್ಪ ಮಾಡಿಸ್ಕೋಬೇಕು. ಇದಾದಮೇಲೆ ನಾವು ಗರ್ಭಗುಡಿಯಲ್ಲಿ ದೇವರ ದರ್ಶನ ಕೂಡ ಮಾಡ್ಕೋಬೇಕು. ಇದಾದಮೇಲೆ ನಾವು ಮುಂದುವರಿಸಿದ್ದು ನಮ್ಮ ಪಯಣ ಇನ್ನೊಂದು ದೇವಸ್ಥಾನಕ್ಕೆ. ನಾವು ಭೂವರ ಸ್ವಾಮಿಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮುಂದಿನ ಪಯಣ ಮುಂದಿನ ದೇವಸ್ಥಾನಕ್ಕೆ ನಾವು ಶುರು ಮಾಡಿದ್ವಿ. ಟೈಮ್ ಆಲ್ಮೋಸ್ಟ್ ಆಗ 6 o'clock ಆಗೋಗಿತ್ತು. ಬಟ್ ನಾವು ರೈಟ್ ಟೈಮಲ್ಲೇ ಹೋಗಿದ್ವಿ ಅಂತ ನಮ್ಗೆ ಅವಾಗ ಅನ್ನಿಸ್ತು. ಆ ಸನ್ಸೆಟ್ಗೂ ಆ ಟೆಂಪಲ್ ವಾತಾವರಣಕ್ಕೂ ತುಂಬ ರೈಟ್ ಕಾಂಬಿನೇಷನ್ ಅಂತ ನಾವು ಫೀಲ್ ಮಾಡಿದ್ವಿ. ನಾನು ಈ ದೇವಸ್ಥಾನದ ಇಂಟ್ರೊಡಕ್ಷನ್ ಕೊಡೋಕ್ಕೂ ಮುಂಚೆ ನಾನು ಇಲ್ಲೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ತುಳಸಿ ಗಿಡದ ಹತ್ರ ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿದ್ದಾರೆ. ಕೆಲವರು ತುಳಸಿ ಗಿಡದ ಮೇಲೆನೂ ಕೂಡ ಹಾಕಿದ್ದಾರೆ. ಈ ಒಂದು ಸ್ಲಿಪ್ಪರ್ ಅಥವಾ ಶೂ ಕೌಂಟ್ರ್ ಇದ್ರೂ ಕೂಡ. ಸೊ ಆ್ಯಸ್ ಅ ವಿಸಿಟರ್ಸ್ ನಾವು ಹೋದಾಗ ನಮ್ಮ ಧರ್ಮ ನಾವು ಕಾಪಾಡ್ಕೋಬೇಕಲ್ವ. ಓಕೆ, ಅಪಾರ್ಟ್ ಫ್ರಮ್ ದಟ್ ಅದು ಬಿಟ್ಟು ಈ ದೇವಸ್ಥಾನ ಬಂದು ಕಾವೇರಿ ನದಿ ಹತ್ರ KRS ಡ್ಯಾಮ್ ಹತ್ರ ಇರುವಂಥದ್ದು ಗೋಪಾಲಸ್ವಾಮಿ ಟೆಂಪಲ್ ಅಂತ. ಇದು ಬಂದು ಸೂಪರಾಗಿದೆ ನಿಜವಾಗ್ಲೂ. ನೇಚರ್ಗೆ ನಾವು ಎಷ್ಟು ಫೀಲ್ ಮಾಡ್ಬೋದು ನೇಚರ್ನ ಅಂದರೆ, ಒಂದು ಕಡೆ ಸನ್ಸೆಟ್, ಇನ್ನೊಂದು ಕಡೆ ರಿವರ್, ಇನ್ನೊಂದು ಕಡೆ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅಲ್ಲಿ ನಾನು ನನಗಿಷ್ಟ ಆದಂಥ 1-2 ಕ್ಲಿಪ್ಪಿಂಗ್ಸ್ ತಗೊಂಡೆ. ಈ ದೇವಸ್ಥಾನದಲ್ಲಿ ನಾವು ನವಗ್ರಹ ದೇವರುಗಳನ್ನ ನೋಡ್ಬೋದು, ಆದಿಲಕ್ಷ್ಮಿ ದೇವರು ಕೂಡ ನೋಡ್ಬೋದು, ಗಂಗೆ ಮಾತೆ, ಗೌರಮ್ಮ, ಋಷಿ ಮುನಿಗಳು, ಹೀಗೆ ಹಲವಾರು ದೇವರು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಂದು ಮಕ್ಕಳಿಗೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಇಲ್ಲ ನಮಗೆ ನೇಚರ್ ಏನೇ ಹೀಲ್ ಮಾಡ್ಬೋದು, ಅದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಈ ಜಾಗದಲ್ಲಿ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.